Dear students, today again we'll continue with the Unit 4 in that virtual supply chain. Virtual supply chain is a modern, flexible and information-based supply chain system that uses latest computer and communication technology, commonly the internet, to acquire raw material. That means to take the raw materials to manufacture the products and distribute them to end users. Okay, normally the virtual supply chain means there will be some companies, they will handle the suppliers of raw materials and they will integrate with the companies we will make the product, and these things they will make maybe by using ವೆಬ್ಸೈಟ್ ಮೂಲಕನೇ ಇವೆಲ್ಲವನ್ನ ಮ್ಯಾನೇಜ್ ಮಾಡ್ತಾರೆ. ಅಂಥ ಕಂಪನೀಸಿಗೆ ಅಥವಾ ಅಂಥ ಆರ್ಗನೈಸೇಷನಿಗೆ ವರ್ಚುವಲ್ ಸಪ್ಲೈ ಚೈನ್ ಅಂತ ಹೇಳೋ ಪ್ರಾಕ್ಟೀಸ್ ಇದೆ. ಓಕೆ, ಅದಕ್ಕಾಗಿ ಹೇಳ್ತೇವೆ ಲೇಟೆಸ್ಟ್ ಕಂಪ್ಯೂಟರ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಟು ಅಕ್ವೈರ್ ದ ರಾ ಮಟೀರಿಯಲ್, ಮ್ಯಾನುಫ್ಯಾಕ್ಚರರ್ ಪ್ರಾಡಕ್ಟ್ and distribute them to the customers. What are the advantages of this virtual chain or virtual supply chain? The virtual chain offers a number of distinct advantages over the physical value chain. The first one is it can build strong alliance between customers and manufacturers, advertising products and services selectively with the effects of audio, video and graphics. ಆಡಿಯೋ ವಿಡಿಯೋ ಗ್ರಾಫಿಕ್ಸ್ ಕಾಂಬಿನೇಷನ್ ಅನ್ನ ಮಲ್ಟಿಮೀಡಿಯಾ ಅಂತ ಹೇಳ್ತೇವೆ. ಸೊ ಇಟ್ ಕ್ಯಾನ್ ಬಿಲ್ಡ್ ಸ್ಟ್ರಾಂಗ್ ಅಲೈನ್ಸ್ ಬಿಟ್ವೀನ್ ಕಸ್ಟಮರ್ಸ್ ಅಂಡ್ ಮ್ಯಾನುಫ್ಯಾಕ್ಚರರ್ಸ್ ಅಂತ ಹೇಳ್ತಾರೆ. ಅಂದ್ರೆ ಪ್ರಾಡಕ್ಟ್ ಅನ್ನು ಮ್ಯಾನುಫ್ಯಾಕ್ಚರೇ ತಮ್ಮ ವೆಬ್ಸೈಟ್ ಅಲ್ಲಿ ಇಡೋದ್ರಿಂದ ಮ್ಯಾನುಫ್ಯಾಕ್ಚರ್ ಸಂಗಡ ಮತ್ತೆ ಕಸ್ಟಮರ್ ಸಂಗಡ ಡೈರೆಕ್ಟ್ ಇಂಟರಾಕ್ಷನ್ ಆಗ್ತದೆ ಅನ್ನೋದು ಹೇಳ್ತೇವೆ. ಅದಕ್ಕಾಗಿ ಕಸ್ಟಮರ್ ಮತ್ತೆ ಮ್ಯಾನುಫ್ಯಾಕ್ಚರ್ ನಡುವೆ ಸಂಬಂಧ ಒಳ್ಳೇದಾಗ್ತದೆ ಅಂತ ಹೇಳೋದನ್ನ ಹೇಳ್ತಾನೆ. Offers flexibility in option pricing and customization of products and service by reducing the constraints of time and space because of e-commerce. E-commerce ಕಾನ್ಸೆಪ್ಟ್ ಮಧ್ಯದಲ್ಲಿ ಬಂದಿರೋದ್ರಿಂದ ಪ್ರೈಸಿಂಗಿಗೆ ಅಥವಾ ಪ್ರಾಡಕ್ಟ್ಸ್ ಏನಾದರೂ ಚೇಂಜಸ್ ಆಗಬೇಕು, ಡೈರೆಕ್ಟ್ ಕಂಪನಿ ಸಂಗಡ ಅವ್ರ ಮ್ಯಾನುಫ್ಯಾಕ್ಚರ್ ಸಂಗಡ ಇಂಟ್ರಾಕ್ಷನ್ ಮಾಡಬಹುದು. They can customize the product, okay, and service by reducing the constraints of time and space. Okay, normally ನಾವು ನೋಡ್ತೇವೆ ಟ್ಯಾಲಿ ಸಾಫ್ಟ್ವೇರ್ ಇದೆ. ಟ್ಯಾಲಿ ಸಾಫ್ಟ್ವೇರ್ ನಮಗೆ ಬೇಕಾದಂಗೆ ನಾವು ಚೇಂಜಸ್ ಮಾಡ್ಕೊಳ್ಬಹುದು. ಕಂಪ್ನಿ ಸೈಟಿಗೆ ಹೋಗಿ ಅಲ್ಲಿ ಇಂಡೆಂಟ್ ಮಾಡಿದ್ರೆ ನಮಗೆ ಬೇಕಾದಂಗೆ ಕಸ್ಟಮೈಸೇಷನ್ ಮಾಡ್ಕೊಳ್ಬಹುದು. ಅಂತ ಕಾನ್ಸೆಪ್ಟ್ಸ್, ಓಕೆ, ದಟ್ ಈಸ್ ಪಾಸಿಬಲ್ ಬೈ ದಿಸ್ ವರ್ಚುವಲ್ ಚೈನ್ ಕಾನ್ಸೆಪ್ಟ್ ಅಂತ ಹೇಳ್ತೇವೆ. Virtual supply chain systems are designed for flexibility, complexity, and speedy work. Common system protocols which allow efficient communication, collaboration, and coordination between the different vendors will let everyone work together as if they were one large business. Okay, common system protocols ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹೇಳ್ತೇವೆ. ಕಾಮನ್ ಸಿಸ್ಟಮ್ ಅಂದ್ರೆ ಸಿಸ್ಟಮ್ ಅಂತ ಹೇಳಿದ್ರೆ ಒಂದು ಯೂನಿಟ್ ಆಗಿ ವರ್ಕ್ ಮಾಡಲಿಕ್ಕೆ ಇರುವಂತ ಪ್ರೋಟೋಕಾಲ್ಸ್ ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ವಿಚ್ ಅಲೋ ಎಫಿಷಿಯಂಟ್ ಕಮ್ಯುನಿಕೇಶನ್, ಕೊಲಾಬರೇಷನ್ ಅಂಡ್ ಕೋಆರ್ಡಿನೇಷನ್ ಬಿಟ್ವೀನ್ ದ ಡಿಫರೆಂಟ್ ವೆಂಡರ್ಸ್. ಓಕೆ, ಕಾಮನ್ ರೂಲ್ಸ್ ಇರೋದ್ರಿಂದ ಒಂದಕ್ಕೊಂದು ಕಮ್ಯುನಿಕೇಶನ್ ಮಾಡ್ಕೊಳ್ಳಿಕ್ಕೂ ಚಲೋ ಆಗ್ತದೆ ವೆಂಡರ್ಸಿಗೆ ಅಂತ ಹೇಳ್ತಾನೆ. ಬೈ ದಟ್ ಇಟ್ ವಿಲ್ ವರ್ಕ್ ಲೈಕ್ ಎ ಒನ್ ಬಿಸ್ನೆಸ್ ಅಂತ ಹೇಳ್ತೇವೆ. ಒನ್ ಬಿಸ್ನೆಸ್ ಅಂದ್ರೆ ವರ್ಕ್ ಆಗ್ತದೆ ಅಂದ್ರೆ ಇಂಟಿಗ್ರೇಷನ್ ಒಳ್ಳೇದಾಗ್ತದೆ ಅನ್ನೋ ಅರ್ಥ. ಒಬ್ರಿಗೊಬ್ರು ಇಂಟಿಗ್ರೇಷನ್ ಇರೋದ್ರಿಂದ ಆಟೋಮ್ಯಾಟಿಕ್ಲಿ ಯು ಕ್ಯಾನ್ ಟೇಕ್ ದಿ ಅಡ್ವಾಂಟೇಜ್ ಆಫ್ ವರ್ಕ್ ಅಂತ ಹೇಳ್ತೇವೆ. ಇಂಟರ್ನೆಟ್ ಎನೇಬಲ್ಡ್ ಇನ್ಫ್ರಾಸ್ಟ್ರಕ್ಚರ್ allows ease of implementation of cross-checking of inventory levels, order status as well as expected product ಡೆಲಿವರಿ ಶೆಡ್ಯೂಲ್ಸ್ ಅಂತ ಹೇಳ್ತೇವೆ. ಅಂದರೆ ಇಂಟರ್ನೆಟ್ ಇನ್ವಾಲ್ವ್ ಆಗಿರೋದ್ರಿಂದ, ಸ್ಯಾಟಲೈಟ್ಸ್ ಇನ್ವಾಲ್ವ್ ಆಗಿರೋದ್ರಿಂದ ಕ್ರಾಸ್ ಚೆಕ್ ಮಾಡಬಹುದು, ಐಟಮ್ಸ್ ಮುಟ್ಟಿದೆಯೋ ಇಲ್ಲೋ ಅಥವಾ ಸ್ಟಾಕ್ ಇದೆಯೋ ಇಲ್ಲೋ, ಹಾಗೆಯೇ ಆರ್ಡರಿನ ಸ್ಟೇಟಸ್ ಏನಾಗಿದೆ, ಓಕೆ, ಪ್ರಾಡಕ್ಟ್ ಕರೆಕ್ಟಾಗಿ ಡೆಲಿವರಿ ಆಗ್ತಾ ಇದೆಯೋ,
ಇವನ್ನೆಲ್ಲ ಚೆಕ್ ಮಾಡಬಹುದು ನೀವು. ಅಮೆಝಾನ್ ಅಲ್ಲಿ, ಫ್ಲಿಪ್ಕಾರ್ಟ್ ಅಲ್ಲಿ ಇವೆಲ್ಲ ಆಪ್ಷನ್ಸ್ ಆಲ್ರೆಡಿ ಎನೇಬಲ್ಡ್ ಇದ್ದಾವೆ. ವರ್ಚುವಲ್ ಸಪ್ಲೈ ಚೈನ್ ಹ್ಯಾಸ್ ದ ಎಬಿಲಿಟಿ ಟು ಡಿಕ್ರೀಸ್ ದ ಟೈಮ್ ಟು ಮಾರ್ಕೆಟ್ ಫಾರ್ ಎ ಪ್ರಾಡಕ್ಟ್. ಓಕೆ, ಸೊ ವರ್ಚುವಲ್ ಸಪ್ಲೈ ಚೈನ್ ಇದ್ರೆ ಆಟೋಮ್ಯಾಟಿಕ್ಲಿ ಮಾರ್ಕೆಟಿಂಗ್ ಪ್ರಾಡಕ್ಟ್ ಬೇಗ ಬರಬಹುದು ಅಂತ ಹೇಳ್ತೇವೆ. ಇಟ್ ವಿಲ್ ನಾಟ್ ಟೇಕ್ ಟೈಮ್ ಟು ಲಾಂಚ್ ದ ಪ್ರಾಡಕ್ಟ್. ಅಂದ್ರೆ ಪ್ರಾಡಕ್ಟ್ ಬರೋದಕ್ಕಿಂತ ಮುಂಚೆ, ಮಾರ್ಕೆಟ್ ಮಾಡೋದಕ್ಕಿಂತ ಮುಂಚೆ ವೆಬ್ಸೈಟ್ ಅಲ್ಲಿ ರಿಲೀಸ್ ಮಾಡಿಬಿಡ್ಬೋದು. ವರ್ಚುವಲ್ ಸಪ್ಲೈ ಚೈನ್ ಇನ್ಕ್ರೀಸಸ್ ಪ್ರಾಫಿಟಬಿಲಿಟಿ ಅಂಡ್ ರೆಡ್ಯೂಸಸ್ ಕಾಸ್ಟ್ ಅಂತ ಹೇಳ್ತೇವೆ. ಅಂದ್ರೆ ಮಾರ್ಕೆಟಿಂಗ್ ಕಾಸ್ಟ್, ಮಿಡ್ಲ್ಮನ್ ಕಮಿಷನ್ ಇವೆಲ್ಲ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. E-business project planning. How we can plan our e-business. Identify potential e-business initiatives. E-business ಅಲ್ಲಿ ಬೇಕಾಗುವಂತ ಏನೇನು ಬೇಕು ಅಥವಾ ಯಾವ ಟೈಪಲ್ಲಿ ನಾವು ಮಾಡಿಕೊಂಡ್ರೆ ಹೆಲ್ಪ್ ಆಗ್ತದೆ, ಸೊ ಅದನ್ನ ಇನಿಷಿಯೇಟ್ ಮಾಡ್ಕೊಳ್ಬೇಕು. Analyze the functional scope of e-business initiatives. Analyze the sustainability of benefits from e-business initiatives. Prioritize e-business initiatives. ಓಕೆ, ಇವೆಲ್ಲವನ್ನ ಈ ಬಿಸ್ನೆಸ್ ಪ್ರಾಜೆಕ್ಟ್ ಪ್ಲಾನಿಂಗಿಗೆ ಬೇಕು ಅಂತ ಹೇಳ್ತೇವೆ. ಓಕೆ, ದಿಸ್ ಇಸ್ ದಿ ಎಂಡ್ ಆಫ್ ಯೂನಿಟ್ 4. ನೆಕ್ಸ್ಟ್ ವಿ ವಿಲ್ ಕಂಟಿನ್ಯೂ ವಿತ್ ಯೂನಿಟ್ 5, that is electronic payment systems. What that electronic payment system is? In the e-commerce, in the previous chapter we have seen e-business. When there is a e-business, automatically everything will be made electronically, and to do the product sale or product purchase through electronic media, maybe for using laptop, mobile, internet, we need one payment system, and that we will call it as a electronic payment systems ಅಂತ ಹೇಳ್ತೇವೆ. ಒಂದು ಪೇಮೆಂಟ್ ಸಿಸ್ಟಮ್ ಬೇಕು, ಅದನ್ನ ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್ಸ್ ಅಂತ ಹೇಳ್ತೇವೆ. ಸೊ ಈ ಚಾಪ್ಟರ್ ಅಲ್ಲಿ ಯಾವ ಟೈಪ್ ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್ಸ್ ಇದಾವೆ, ಯೂಸ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದಿದೆ. Due to the evaluation of information technology, the traditional system of money transaction that used paper-based currency notes, checks, demand drafts, postal orders, and cash certificates, etc., has also adopted the electronic form. All kinds of money transaction in e-commerce occur by financial electronic data interchange, that is credit card, debit card, electronic cash, that is digital cash ಅಂತ ಹೇಳ್ತೇವೆ. ಓಕೆ, ನವೆಂಬರ್ 2018 ಅಲ್ಲಿ 2 ಮಾರ್ಕ್ಸ್ ಕೇಳಿದಿದೆ. ವಾಟ್ ಈಸ್ ಡಿಜಿಟಲ್ ಕ್ಯಾಶ್? ಎಲೆಕ್ಟ್ರಾನಿಕ್ ಕ್ಯಾಶ್, ಆಲ್ಸೋ ನೋನ್ ಆಸ್ ಎಲೆಕ್ಟ್ರಾನಿಕ್ ಮನಿ ಆರ್ ಎಲೆಕ್ಟ್ರಾನಿಕ್ ಕರೆನ್ಸಿ, ಇವನ್ ಡಿಜಿಟಲ್ ಮನಿ ಅಂತ ಹೇಳಿ ಹೇಳ್ತೇವೆ, ಡಿಜಿಟಲ್ ಕ್ಯಾಶ್ ಅಂತ ಹೇಳ್ತೇವೆ, ಡಿಜಿಟಲ್ ಕರೆನ್ಸಿ ಅಂತ ಹೇಳ್ತೇವೆ, ಸೈಬರ್ ಕ್ಯಾಶ್ ಅಂತ ಹೇಳೋ ಪ್ರಾಕ್ಟೀಸು ಇದೆ. ಇಟ್ ರೆಫರ್ಸ್ ಟು ಮನಿ. ಓಕೆ, ಮನಿ ಇನ್ ಡಿಜಿಟಲ್ ಫಾರ್ಮ್ ಅಂತ ಹೇಳ್ತೇವೆ. ಓಕೆ, which is exchanged only electronically. This involves the use of computer networks such as intranets and extranet. Okay, ಇಂಟರ್ನೆಟ್ ಅಂತ ಹೇಳ್ತೇವೆ. ಇಂಟ್ರಾನೆಟ್ ಅಂದ್ರೆ ಒಂದು ಕಂಪನಿ ಒಳಗೆ ಆಗುವಂಥದ್ದನ್ನ ಇಂಟ್ರಾನೆಟ್ ಅಂತೇವೆ, ಕಂಪನಿ ಹೊರಗೆ ಆಗೋದನ್ನ ಎಕ್ಸ್ಟ್ರಾನೆಟ್ ಅಂತ ಹೇಳೋ ಪ್ರಾಕ್ಟೀಸ್ ಇದೆ. ಮೆನಿ ಸಿಸ್ಟಮ್ಸ್ ವಿಲ್ ಸೆಲ್ ದರ್ ಎಲೆಕ್ಟ್ರಾನಿಕ್ ಕರೆನ್ಸಿ directly to the end users through EFT sites such as web money ಅಂತ ಹೇಳ್ತೇವೆ. ಓಕೆ, ನಾರ್ಮಲಿ ನವೆಡೇಸ್ ಬ್ಯಾಂಕಲ್ಲೆಲ್ಲ EFT ಸಿಸ್ಟಮ್ ಇದೆ. ನೀವು ನೆಫ್ಟ್ ಅಂತ ಕೇಳಿರಬೇಕು ಅಲ್ವಾ, ಕಡೆಗೆ RTGS ಅಂತ ಕೇಳಿರಬೇಕು. ಅವೆಲ್ಲ ನಾವೇನಂತ ಹೇಳ್ತೇವೆ, EFT ಸಿಸ್ಟಮ್ಸ್ ಅಂತೇವೆ, ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಸಿಸ್ಟಮ್. ನಾವು ನೆಫ್ಟ್ ಅಂತೇವೆ, ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಸಿಸ್ಟಮ್. ಓಕೆ, ಅದನ್ನು ಹೆಚ್ಚಾಗಿ ಯೂಸ್ ಮಾಡ್ತಾರೆ ಇಂಡಿಯಾದಲ್ಲಿ. ವರ್ಚುವಲ್ ಡೆಬಿಟ್ ಕಾರ್ಡ್ಸ್. ನವೆಡೇಸ್ ಎ ಕಂಪನಿ ಸೆಲ್ ವಿಸಾ, ಮಾಸ್ಟರ್ ಕಾರ್ಡ್, ಅಮೇರಿಕನ್ ಎಕ್ಸ್ಪ್ರೆಸ್ ಆರ್ ಮಾಸ್ಟರ್ ಡೆಬಿಟ್ ಕಾರ್ಡ್ಸ್ ವಿಚ್ ಕ್ಯಾನ್ ಬಿ ರೀಚಾರ್ಜ್ ಥ್ರೂ ಎಲೆಕ್ಟ್ರಾನಿಕ್ ಮನಿ ಸಿಸ್ಟಮ್ಸ್. ಇವನ್ ನವೆಡೇಸ್ ಇಂಡಿಯಾದಲ್ಲಿ ಹೆಚ್ಚಾಗಿ
ನಾವು ರೂಪೇಯನ್ನು ನೋಡ್ತಾ ಇದ್ದೇವೆ. ATM ಕಾರ್ಡ್ ಮೇಲೆಲ್ಲ ರೂಪೇ ಅಂತ ಬರೆದಿರ್ತದೆ. ಅದೇ ಟೈಪ್ ಮುಂಚೆಲ್ಲ ವಿಸಾ ಇತ್ತು, ಮಾಸ್ಟರ್ ಕಾರ್ಡ್ ಇದೆ, ಅಮೇರಿಕನ್ ಎಕ್ಸ್ಪ್ರೆಸ್ ಇದೆ, ಮಾಸ್ಟ್ರೋ ಅಂತ ಹೇಳಿದೆ. ಇವೆಲ್ಲ ಡೆಬಿಟ್ ಕಾರ್ಡಲ್ಲಿ ಯೂಸ್ ಆಗುವಂಥ ಒಂದು ಎಲೆಕ್ಟ್ರಾನಿಕ್ ಆರ್ ಡಿಜಿಟಲ್ ಕಂಪ್ನೀಸಿನ ಹೆಸರು. ಓಕೆ, ಅಂದರೆ ಡಿಜಿಟಲ್ ಕರೆನ್ಸಿ ಅಥವಾ ಡಿಜಿಟಲ್ ಮನಿ ಅಥವಾ ಎಲೆಕ್ಟ್ರಾನಿಕ್ ಮನಿ ಇದನ್ನ ಮೂವ್ಮೆಂಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುವಂತ ಕಂಪನೀಸ್ ಅಂತ ಹೇಳ್ತೇವೆ. Virtual card system has the advantage of greater privacy if a card provider is located offshore. It also provides greater security since the client can never be debited more than the value on the prepaid card. ಓಕೆ, ಕಾರ್ಡಲ್ಲಿ ಎಷ್ಟು ಅಮೌಂಟ್ ಇದೆ ಅದಕ್ಕಿಂತ ಹೆಚ್ಚಿಗೆ ಅಂತೂ ಆಗೋದಿಲ್ಲ. ಮತ್ತು ಏನು ಮೆನ್ಷನ್ ಮಾಡಿದ್ದಿದೆ ಅಷ್ಟೇ ಅಮೌಂಟ್ ಮೈನಸ್ ಆಗ್ತದೆ. ಬಿಕಾಸ್ 1000 ಅಂತ ಹೇಳಿದ್ರೆ 3 digits ನೀವು ಟೈಪ್ ಮಾಡಿದಿರ್ತದೆ, ಅಷ್ಟೇ ಅಮೌಂಟ್ ಅದನ್ನು ಡೆಬಿಟ್ ಬೀಳ್ತದೆ ಅಂತ ಹೇಳ್ತೇವೆ ಆ ಟೈಪಲ್ಲಿ. ಅಡ್ವಾಂಟೇಜಸ್ ಆಫ್ ಎಲೆಕ್ಟ್ರಾನಿಕ್ ಕ್ಯಾಶ್, ಇದನ್ನು 2015 5 ಮಾರ್ಕ್ಸ್ ಕೇಳಿದ್ದಿದೆ. ಆದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ EPS ಅಂತ ಹೇಳಿ ಕೇಳಿದ್ದಿದೆ, ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್. ಅಡ್ವಾಂಟೇಜಸ್ ಆಫ್ ಎಲೆಕ್ಟ್ರಾನಿಕ್ ಕ್ಯಾಶ್: ಹ್ಯಾಂಡ್ಲಿಂಗ್ ಟ್ಯಾಂಜಿಬಲ್ ಮನಿ, ಟ್ಯಾಂಜಿಬಲ್ ಅಂತ ಹೇಳಿದ್ರೆ ಪೇಪರ್ ಮನಿ ಅಂತ ಹೇಳ್ತೇವೆ ನಾವು. ಓಕೆ, ಪಾಸಸ್ ಡಿಫಿಕಲ್ಟಿ ಬೋತ್ ಇನ್ ಸ್ಟೋರಿಂಗ್ ಆ್ಯಂಡ್ ಟ್ರಾನ್ಸ್ಫರಿಂಗ್. ದ ಲೈಫ್ ಆಫ್ ಟ್ಯಾಂಜಿಬಲ್ ಮನಿ ಈಸ್ ಆಲ್ಸೋ ಲೆಸ್. ಪೇಪರ್ ಮನಿ ಅಂತ ಹೇಳಿದ್ರೆ ನೋಟ್ ಅಂತ ಹೇಳ್ತೇವೆ, ನೋಟ್ ಹಾಳಾಗ್ಬೋದು. ಓಕೆ, ಅದಕ್ಕೆ ಟ್ಯಾಂಜಿಬಲ್ ಮನಿ ಅಂತ ಹೇಳ್ತೇವೆ, ಪೇಪರ್ ಮನಿ. ಅದನ್ನು ನೋಟ್ ಹಾಳಾಗುವಂಥ ಚಾನ್ಸಸ್ ಇದೆ, ಅದರ ಲೈಫು ಶಾರ್ಟ್ ಅಂತ ಹೇಳ್ತೇವೆ. ಬಟ್ ಡಿಜಿಟಲಲ್ಲಿ ಹಾಗಿರೋದಿಲ್ಲ, ಎಲೆಕ್ಟ್ರಾನಿಕ್ ಕ್ಯಾಶಲ್ಲಿ ಆ ಟೈಪ್ ಇಲ್ಲ, ಅದಕ್ಕೆ ಲೈಫ್ ಅಂತ ಹೇಳೋದು ಇರೋದಿಲ್ಲ. ವೇರಿಯಸ್ ಎಫಿಷಿಯಂಟ್ ಎಲೆಕ್ಟ್ರಾನಿಕ್ ಮನಿ ಹ್ಯಾಂಡ್ಲಿಂಗ್ ಆ್ಯಂಡ್ ಟ್ರಾನ್ಸ್ಫರ್ ಟೆಕ್ನಿಕ್ಸ್ ಸಚ್ ಆಸ್ ಆನ್ಲೈನ್ ಬ್ಯಾಂಕಿಂಗ್, ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡ್ಸ್, e-wallet, etc. save considerable time and enhance customer satisfaction. ಓಕೆ, ಬೇರೆ ಬೇರೆ ಎಲೆಕ್ಟ್ರಾನಿಕ್ ಮನಿ ಸಿಸ್ಟಮ್ಸ್ ಇದ್ದಾವೆ, ಇವನ್ ಆ್ಯಪ್ಸ್ ಇದ್ದಾವೆ, ಬ್ಯಾಂಕಿಂಗ್ ಆ್ಯಪ್ಸ್ ಇದ್ದಾವೆ. ಓಕೆ, ಇವನ್ ಫೋನ್ ಪೇ ಇದೆ. ಓಕೆ, ಇವೆಲ್ಲವನ್ನು ನಾವೇನಂತ ಹೇಳ್ತೇವೆ, ಎಲೆಕ್ಟ್ರಾನಿಕ್ ಕ್ಯಾಶ್ ಸಿಸ್ಟಮಲ್ಲೇ ಬರುವಂಥ ಕೆಲವೊಂದು ಪ್ರಾಡಕ್ಟ್ಸ್ ಅಂತ ಹೇಳ್ತೇವೆ. ಕಂಡಕ್ಟಿಂಗ್ e-commerce is possible due to the origin of electronic money. ಓಕೆ, ನೌಡೇಸ್ e-commerce ಅನ್ನೋ ಕಾನ್ಸೆಪ್ಟ್ ಬರಲಿಕ್ಕೆ ಮೇಜರ್ ರೀಸನ್ ಎಲೆಕ್ಟ್ರಾನಿಕ್ ಮನಿ ಅಂತ ಹೇಳ್ತೇವೆ. ಓಕೆ, ಆನ್ಲೈನಲ್ಲಿ ನೀವು ಪೇಮೆಂಟ್ ಮಾಡೋದಿದ್ರೆ ಅಥವಾ ಆನ್ಲೈನಿಂದ ಮನಿ ನಮ್ಗೆ ಬರಬೇಕು, ಅದಕ್ಕೆಲ್ಲದಕ್ಕೂ ಈಸಿಯಾಗಿ ವರ್ಕೌಟ್ ಆಗೋದು ಅಂತ ಹೇಳಿದ್ರೆ e-commerce ಇರೋದ್ರಿಂದ ಇವೆಲ್ಲ ಎಲೆಕ್ಟ್ರಾನಿಕ್ ಮನಿ ಅಡ್ವಾಂಟೇಜ್ ಕೊಡ್ತಾ ಇದೆ. ಎಲೆಕ್ಟ್ರಾನಿಕ್ ಕ್ಯಾಶ್ ಅವಾಯ್ಡ್ಸ್ ಓವರ್ ಕ್ರೌಡಿಂಗ್ಸ್ ಆಫ್ ಕಸ್ಟಮರ್ಸ್ ಎಟ್ ಬ್ಯಾಂಕ್ಸ್ ಆರ್ ಎಟ್ ಕೌಂಟರ್ಸ್ for withdrawal of money or payment of bills. ಓಕೆ, ನೌಡೇಸ್ ಎಲೆಕ್ಟ್ರಾನಿಕ್ ಕ್ಯಾಶ್ ಇರೋದ್ರಿಂದ ನಾವು ಡೆಬಿಟ್ ಕಾರ್ಡಿಂದನೇ ಪೇಮೆಂಟ್ ಮಾಡ್ಬೋದು, ಮಾಲ್ ಇರ್ಬೋದು ಅಥವಾ ಶಾಪ್ಸ್ ಇರ್ಬೋದು, ಡೈರೆಕ್ಟಾಗಿ ಪೇಮೆಂಟ್ ಮಾಡ್ಬೋದು, ಈವನ್ ಫೋನ್ ಪೇದಿಂದ ನಾವು ಪೇ ಮಾಡ್ತೇವೆ. ಓಕೆ, ಅದಕ್ಕಾಗಿ ಬ್ಯಾಂಕಲ್ಲಿ ಕಸ್ಟಮರ್ ಕ್ರೌಡಿಂಗ್ ಕಡಿಮೆ ಇರ್ತದೆ ಅಂತ ಹೇಳ್ತೇವೆ. ಹಾಗೆಯೇ ಬ್ಯಾಂಕಿನ ವಿಡ್ರಾವಲ್ಸು ಈಸಿ ಆಗ್ತವೆ. ಹಾಗೆ ಪೇಮೆಂಟ್ ಆಫ್ ಬಿಲ್ ಪೇ ಮಾಡೋದಿದ್ರು ಈಸಿಯಾಗಿ ಪೇ ಮಾಡಬಹುದು. ಈಗ ನವೇಡೇಸ್ ನಿಮ್ಗೆ ಗೊತ್ತಿರಬೇಕು, ಎಲೆಕ್ಟ್ರಿಸಿಟಿ ಬಿಲ್, ಟೆಲಿಫೋನ್ ಬಿಲ್, ಕರೆನ್ಸಿ, ಮೊಬೈಲ್ ಕರೆನ್ಸಿ ಇವನ್ನೆಲ್ಲ ಮೊಬೈಲಲ್ಲೇ ನಾವು ಮಾಡ್ಕೊಳ್ತೇವೆ ಥ್ರೂ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಸಿಸ್ಟಮ್. The facilities of banks have increased due to the introduction of electronic cash. They now offer quick fund transfer, stock purchase and contribution to retirement plans. ಇವೆಲ್ಲವನ್ನು ಓಕೆ, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್ ಅಂತ ಹೇಳ್ತೇವೆ. ಹಾಗೆ ಪೆನ್ಷನ್ ಸ್ಕೀಮ್ಸ್ ಬಂದಿದ್ದಾವೆ ಆನ್ಲೈನಲ್ಲಿ, ಡೈರೆಕ್ಟಾಗಿ ನೀವು ಮನಿಯನ್ನು ಟ್ರಾನ್ಸ್ಫರ್ ಮಾಡಬಹುದು ಆ ಅಕೌಂಟ್ಸಿಗೆ. ಅದರಿಂದ ರಿಟೈರ್ಮೆಂಟ್ ಪ್ಲಾನ್ ಸಹ ಮಾಡಬಹುದು ಅಂತ ಹೇಳ್ತಾನೆ. ಇಫ್ ಎ ಸಿಸ್ಟಮ್ ಪ್ರೊವೈಡ್ಸ್ ಈಸಿ ಆ್ಯಂಡ್ ಕ್ವಿಕ್ ಮನಿ ಟ್ರಾನ್ಸ್ಫರಿಂಗ್ ಮೆಥಡ್, ದರ್ ಇಸ್ ಎ ಪಾಸಿಬಿಲಿಟಿ ಫಾರ್ ಬಿಸ್ನೆಸ್ ಟು ಪ್ರಾಸ್ಪರ್ ಅಂತ ಹೇಳ್ತಾನೆ. ಅಂದರೆ ಕ್ವಿಕ್ ಮನಿ ಟ್ರಾನ್ಸ್ಫರ್ ಆಗೋದ್ರಿಂದ ಆಟೋಮ್ಯಾಟಿಕ್ಲಿ ಬಿಸ್ನೆಸ್ ಪೀಪಲಿಗೂ ಅದು ಬಿಸ್ನೆಸ್ ಇಂಪ್ರೂವ್ ಮಾಡಲಿಕ್ಕೆ ಅಥವಾ ಬಿಸ್ನೆಸ್ ಇಂಪ್ರೂವ್ ಆಗ್ಲಿಕ್ಕೆ ಹೆಲ್ಪ್ ಆಗ್ತಾ ಇದ್ದಾವೆ ಅಂತ ಹೇಳ್ತೇವೆ. ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್? Electronic money is simply interpretation of electronic data with a commercial value.
ಓಕೆ, ಖಾಲಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಡೇಟಾ ಟ್ರಾನ್ಸ್ಫರ್ ಆಗ್ತದೆ, ಅದಕ್ಕೊಂದು ವ್ಯಾಲ್ಯೂ ಸೆಟ್ ಮಾಡ್ತದೆ ಅಷ್ಟೇ. ಡ್ಯೂ ಟು ದ ವರ್ಚುವಲ್ ನೇಚರ್ ಆಫ್ ಎಲೆಕ್ಟ್ರಾನಿಕ್ ಡೇಟಾ, ಡಿಫರೆಂಟ್ ಕೈಂಡ್ಸ್ ಆಫ್ ಥ್ರೆಟ್ಸ್ ಅರೈಸ್ while storing, transferring through electronic payment systems facilitated by networks. The disadvantage includes fraud, failure of technology, malfunction of software, etc. Okay. So electronic money ಅಂತ ಹೇಳಿದ್ಕೂಲ automatically that will be related to electronic communication systems ಅಂತ ಹೇಳ್ತೇವೆ. ಮೇ ಬಿ ಇಂಟರ್ನೆಟ್ ನೆಟ್ವರ್ಕ್ ಇರಬೇಕು, ಕರೆಂಟ್ ಇರಬೇಕು, ಎಲ್ಲದಕ್ಕೂ ರಿಲೇಟೆಡ್. ಓಕೆ, ಹಾಗೆಯೇ ಫ್ರಾಡ್ ಆಗ್ಬೋದು, ಟೆಕ್ನಾಲಜಿ ಫೇಲ್ ಆಗ್ಬೋದು, ನೆಟ್ವರ್ಕಿಂಗ್ ಸಿಗದೇ ಇರ್ಬೋದು, ನೆಟ್ವರ್ಕ್ ಹಾಳಾಗ್ಬೋದು, ಮಲ್ ಫಂಕ್ಷನ್ ಆಫ್ ಸಾಫ್ಟ್ವೇರ್ ಸರಿಯಾಗಿ ವರ್ಕ್ ಮಾಡದೇ ಇರ್ಬೋದು. ಇವೆಲ್ಲ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ತೇವೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಇನ್ ದ ನೆಕ್ಸ್ಟ್ ಕ್ಲಾಸ್ we will see other concepts. Thank you. God bless you.